ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ನಿಫ್ಟಿನಲ್ಲಿ ಎಕ್ಸ್ಪೈರಿ ಇದ್ದಿದ್ದಂಥ ದಿನ ಒಂದು ಹಸಿರಿನಲ್ಲಿ ಕ್ಲೋಸಿಂಗ್ ಆಗಿದೆ. ಕಾರಣ ತೈಲ ಅಗ್ಗ ಆಗಿದೆ. ಬ್ರೆಂಟ್ ಕ್ರೂಡು 93ಕ್ಕಿಂತ ಕೆಳಗಡೆ ಬಂದಿದೆ. ಇದು ಹೌದಾ ಮಾರ್ಕೆಟಿಗೆ ಸಹಾಯ ಮಾಡುತ್ತಾ ಇದರಿಂದ ಮೇಲ್ಗಡೆ ಹೋಗೋಕ್ಕೆ? ನೋಡಿ, 93 100 ಇದ್ದಿದ್ದು 93ಕ್ಕೆ ಬಂದಿತ್ತು. ವೆರಿ ಗುಡ್ ಚೇಂಜ್ ಇಂಡಿಯನ್ ಪರ್ಸ್ಪೆಕ್ಟಿವಿಂದ ನೋಡೋದಾದರೆ. ಆದರೂ ಕೂಡ ನಾವು ತುಂಬ ಏನು ಮೇಲ್ಗಡೆ ಹೋಗೋಕ್ಕೆ ಕ್ಲೋಸಿಂಗ್ ಆಗಕ್ಕೆ ಆಗ್ತಾ ಇಲ್ಲ. ಅಂದರೆ ಮಾರ್ಕೆಟ್ನಲ್ಲಿ ಇನ್ನೂ ವೀಕ್ನೆಸ್ ಇದೆ. ಜೊತೆಗೆ FI ಪೊಸಿಷನ್ಗಳು ಕೂಡ ಏನೂ ಚೇಂಜಸ್ ಆಗ್ತಾ ಇಲ್ಲ. ಸೊ ಯಾರನ್ನು ಟ್ರ್ಯಾಪ್ ಮಾಡ್ತಾ ಇದ್ದಾರೆ, ಏನು ಕತೆ ಅನ್ನೋದು ಗೊತ್ತಿಲ್ಲ ಇಲ್ಲಿ. ಒಟ್ಟಿನಲ್ಲಿ ಇಸ್ರೇಲು ಮತ್ತು ಇರಾನು ಇಬ್ಬರು ಕೂಡ ಯಾವಾಗ ಡೊನಾಲ್ಡ್ ಟ್ರಂಪ್ ಅವ್ರು ಬಂದು ಹೇಳಿದಾಗಿಂದ ಒಪ್ಕೊಂಡಿದ್ದಾರೆ, ನಾವು ಸುಮ್ಮನಿದ್ದೀವಿ, ಹಂಗಂತ ಮಾತ್ರ ನಿಮ್ಮ ಕಡೆಯಿಂದ ಏನೇ ಒಂದು ಸಿಂಗಲ್ ಅಟ್ಯಾಕ್ ಬಂದ್ರೂ ನಾವು ಸುಮ್ಮನಿರೋದಿಲ್ಲ ಅಂತ ಇಬ್ಬರು ಕೂಡ ಅದೇ ಮಾತನ್ನೇ ಹೇಳಿದ್ದಾರೆ. ಸೊ ಇವಾಗ ಏನಾಗಿದೆ, ಅಮೆರಿಕದಿಂದ ಎಮರ್ಜೆನ್ಸಿ ಆಯಿಲ್ ರಿಸರ್ವ್ಗಳನ್ನು ರಿಲೀಸ್ ಮಾಡಿಬಿಟ್ಟಿದ್ರು ದೊಡ್ಡ ಮಟ್ಟಿನಲ್ಲಿ. ಜೊತೆಗೆ OPEC+ ಕಂಟ್ರೀಸ್ಗಳೇನಿದೆ ಅವರು ಕೂಡ ಎಕ್ಸ್ಟ್ರಾ ಆಯಿಲ್ನ ತರಿಸ್ತೀವಿ ಅಂತ ಹೇಳಿದರು. ಚೈನಾ ಒನ್ ಆಫ್ ದ ಲಾರ್ಜೆಸ್ಟ್ ಇಂಪೋರ್ಟರ್ ಜಗತ್ತಿನಲ್ಲೇ, ಎಲ್ಲದಕ್ಕಿಂತ ಚೈನಾ ಆದಮೇಲೆ ನಾವು ಭಾರತ ಅನಿಸುತ್ತೆ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳೋದು ಕ್ರೂಡನ್ನು. ಅವರು ಜಾಸ್ತಿ ಸೋಲಾರು ಈ ಥರದಕ್ಕೆ ಗಮನವಹಿಸ್ತಾ ಇದ್ದಾರೆ. ಐ ಥಿಂಕ್ 8 ವರ್ಷದಲ್ಲೇ ಕನಿಷ್ಠ ಒಂದು ಇಂಪೋರ್ಟ್ನ ಮಾಡ್ಕೊಂಡಿದ್ದಾರೆ ಅಂತ ಸುದ್ದಿ ಬಂದಿತ್ತು. ಅಂದರೆ ಅವ್ರದ್ದು ಡಿಮ್ಯಾಂಡು, ಲಾರ್ಜೆಸ್ಟ್ ಡಿಮ್ಯಾಂಡ್ ಕ್ರಿಯೇಟ್ ಮಾಡೋದೇ ಅವರು. ಸೊ ಡಿಮ್ಯಾಂಡ್ ಕೂಡ ಕಮ್ಮಿ ಆಗಿದೆ. 8 ವರ್ಷದಲ್ಲೇ ಕಮ್ಮಿ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಮೇನಲ್ಲಿ. ಅಂದರೆ ಲೆಕ್ಕ ಹಾಕಿ ಎಲ್ಲಿಂದ ತರಿಸ್ಕೊತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋದು ನಾವು ನೋಡಬೇಕಾಗುತ್ತೆ. ಸೊ ಚೈನಾ ಅಷ್ಟೊಂದು ಕಮ್ಮಿ ಮಾಡಿರೋದು ಇಂಪೋರ್ಟ್ನ. ಜೊತೆಗೆ ಅಮೆರಿಕ ಮತ್ತು ಇದೇ ರೀತಿಯಾಗಿ OPEC+ ಕಂಟ್ರೀಸ್ಗಳು ದೊಡ್ಡ ಮಟ್ಟದಲ್ಲಿ ಇವಾಗ ಆಯಿಲ್ನ ಸಪ್ಲೈ ಕೊಡ್ತಾ ಇರೋದು. ಸೊ ಕಮ್ಮಿ ಆಗೋಕ್ಕೆ ಸಹಾಯ ಮಾಡಿದೆ ಕ್ರೂಡು. ಸೊ ಈ ಕಾರಣದಿಂದಾಗಿ ಮಾರ್ಕೆಟ್ಗೂ ಕೂಡ ಒಂದು ಪಾಸಿಟಿವಿಟಿ ಬಂದಿದೆ. ಸೊ ನೋಡೋಣ ಇದು ಎಲ್ಲಿಗೆ ಹೋಗುತ್ತೆ ಅಂತ. ಸೊ ಸದ್ಯಕ್ಕೆ ಇವತ್ತು ಯಾವ್ಯಾವುದು ಕ್ರೂಡ್ ರಿಲೇಟೆಡ್ ಸ್ಟಾಕ್ಗಳಿತ್ತು, ಅದು FMCG ಸ್ಟಾಕ್ಗಳಾಗಿರ್ಬೋದು, ಏವಿಯೇಷನ್ ಸೆಕ್ಟರ್ ಸ್ಟಾಕ್ಗಳಾಗಿರ್ಬೋದು, ಪೇಂಟ್ ಸ್ಟಾಕ್ಗಳಾಗಿರ್ಬೋದು, ಕೆಮಿಕಲ್ ಸ್ಟಾಕ್ಗಳಾಗಿರ್ಬೋದು, ಇದೆಲ್ಲದರಲ್ಲೂ ಕೂಡ ಆ ಕಾರಣದಿಂದಾಗಿ ಒಂದು ರಿಲೀಫ್ ರ್ಯಾಲಿ ಅನ್ನೋ ಥರದ್ದು ಬಂತು. ಇಂಡಿಗೋದಲ್ಲಿ 4% ಅಪ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿದೆ. ATF ಅಂತ ಈ ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಅಂತ ಬರುತ್ತೆ. ಒಂದು ಈ ಏರೋಪ್ಲೇನ್ ಅವರಿಗೆ ಏನು ಕಾಸ್ಟ್ ಇರುತ್ತೋ ಮೇಂಟೆನೆನ್ಸ್ ಮಾಡೋಕ್ಕೆ, ಅದರಲ್ಲಿ ಒಂದು 35% ಕಾಸ್ಟ್ ಅವ್ರಿಗೆ ಬೀಳೋದು ಈ ಫ್ಯೂಯಲ್. ಯಾಕಂದರೆ ತುಂಬ ಕಾಸ್ಟ್ಲಿ ಫ್ಯೂಯಲ್, ಅದು ಎಲ್ಲದಕ್ಕಿಂತ ಕಾಸ್ಟ್ಲಿ ಫ್ಯೂಯಲ್ ಆಗಿರ್ತದೆ. ಸೊ ಅದನ್ನು 10% ರೈಸ್ ಮಾಡ್ತೀವಿ ಅಂತ ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿಗಳು ಹೇಳಿದ್ದಾರೆ. ಯಾಕೆ ಆ ಥರ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ, ನಿಮಗೆ ಒಂದು ಸ್ಟೆಬಿಲಿಟಿ ಕೊಡ್ತೀವಿ. ತುಂಬ ಒಂದು ಕ್ರೂಡಲ್ಲಿ ಮೇಲೆ ಕೆಳಗೆ ಏನೇ ಆದ್ರೂ ಕೂಡ ನಿಮ್ಮದು ಅದೇ ರೀತಿ ಮೇಂಟೈನ್ ಮಾಡೋಕ್ಕೆ ನಾವು ಸಹಾಯ ಆಗುತ್ತೆ ಅದರಿಂದ. ಸೊ 10% ರೈಸ್ ಮಾಡ್ತೀವಿ ಅಂತ ಹೇಳಿದ್ರು. ಡಿಸ್ಪೈಟ್ ದಟ್ ಇಂಡಿಗೋದಲ್ಲಿ 4% ಅಮೌಂಟ್ ಬಂದಿದೆ. ಇವತ್ತಿನ ಟಾಪ್ ಗೇನರ್ ಕೂಡ ಆಗಿದೆ ನಿಫ್ಟಿ 50. ಹಾಗೆಯೇ ಬ್ಯಾಂಕ್ ಸೆಕ್ಟರ್ಗಳು, ಎಸ್ಪೆಷಲಿ PSU ಬ್ಯಾಂಕ್ಗಳು ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿತ್ತು. ಅದು ಮಾರ್ಕೆಟಿಗೆ ಹೆಲ್ಪ್ ಆಗ್ತಾ ಹೋಯಿತು. ಇವತ್ತಿನ ಟಾಪ್ ಲೂಸರ್ ಅಂದರೆ ಅದು ONGC ಅಂತ ಕಾಣಿಸುತ್ತೆ. ಅಫ್ಕೋರ್ಸ್ ಇವಾಗ ಕ್ರೂಡ್ ಚೀಪ್ ಆದರೆ ಇವರಿಗೆ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ಗಳಿಗೆ ಕಷ್ಟ. ಸೊ 2.13% ಇವತ್ತು ಕರೆಕ್ಷನ್ ಬಂದಿದೆ. ಅದೇ ರೀತಿಗೆ NTPC, ಪವರ್ ಗ್ರಿಡ್ಡು, ಎನರ್ಜಿ ಸೆಕ್ಟರ್ ಸ್ಟಾಕ್ಸ್ಗಳಲ್ಲೂ ಕೂಡ ಸ್ವಲ್ಪ ಕರೆಕ್ಷನ್ ನೋಡಲಿಕ್ಕೆ ಸಿಕ್ಕಿದೆ. IT ಕೂಡ ಇವತ್ತು ಸ್ವಲ್ಪ ವೀಕ್ ಆಗಿದ್ದ ಸೆಕ್ಟರ್ ಅಂದರೆ IT ಸೆಕ್ಟರ್ ಅಂತ ಹೇಳ್ತಾ ಹೋಗ್ಬೋದು. ಅದು ಬಿಟ್ಟು ಮೊದಲಿಂದನೂ ವೀಕ್ ಆಗೇ ಇದೆ. ಅದೇ ರೀತಿಗೆ ನಿಫ್ಟಿ ನೆಕ್ಸ್ಟ್ 50 ನೋಡೋದಾದರೆ ನಾನು ಹೇಳಿದಂಗೆ PSU ಬ್ಯಾಂಕ್ಗಳೆಲ್ಲ ಸೂಪರ್ ರ್ಯಾಲಿ. ಬ್ಯಾಂಕ್ ಆಫ್ ಬರೋಡಾದಲ್ಲಿ 5.59%, ಅದೇ ರೀತಿಯಾಗಿ ಕೆನರಾ ಬ್ಯಾಂಕಲ್ಲಿ 4%, PNBನಲ್ಲಿ 3%, ಈ ಥರ ಅಪ್ ಮೂವ್ಮೆಂಟ್ಗಳು ಬಂತು. ಫಾರ್ಮಾ ಸೆಕ್ಟ್ರಲ್ಲೂ ಕೂಡ ರ್ಯಾಲಿ ಇತ್ತು, DV ಸ್ಲ್ಯಾಬ್ಸ್ ಇದರಲ್ಲೆಲ್ಲ. ಸೊ ಅದು ಬ್ಯಾಂಕ್ ಆಫ್ ಬರೋಡಾನೇ ಇವತ್ತಿನ ಟಾಪ್ ಗೇನರ್ ಅಂತ ಕಾಣಿಸ್ತಾ ಇದೆ. ಇವತ್ತಿನ ಟಾಪ್ ಲೂಸರ್ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಟಾಟಾ ಪವರ್ 1.37% ಕರೆಕ್ಷನ್ ಬಂದಿದೆ. ಸೊ ನಿಫ್ಟಿ ಏನು ಮಾಡ್ತಾ ಇದೆ, ಒಂದು ಒಳ್ಳೆ ರೀತಿಯಾದಂಥ ಕ್ಲೋಸಿಂಗ್ನ ಕೊಟ್ಟಿದೆ. ಯಾವ ಲೆವೆಲ್ನ ರೆಸಿಸ್ಟೆನ್ಸ್ ಅಂತ ಮಾತಾಡ್ತಾ ಇದ್ವೋ ಅದನ್ನು ದಾಟ್ ಹೋಗಿದ್ದೀನಿ, ನನ್ನ ಹತ್ರ ಕ್ಲೋಸಿಂಗ್ ಕೊಟ್ಟಿಲ್ಲ. ಆದರೆ ಎಕ್ಸ್ಪೈರಿ ದಿನ 23,200ನ ಉಳಿಸ್ಕೊಂಡಿದ್ದಾರೆ, ವಿಚ್ ಇಸ್ ಎ ಗುಡ್ ಸೈನ್ ಅಂತ ಹೇಳ್ತೀನಿ. ಇಲ್ಲಿಗೆ ಬಂದು ಕ್ಲೋಸಿಂಗ್ ಆಗಿರುತ್ತೆ ನೋಡಿ, 3 ಟೈಮ್ಸ್ ಅಟೆಂಪ್ಟ್ ಆಗಿರೋಂಥ ಝೋನು. ಸೊ ನಾಳೆ ಇದ್ರ ಮೇಲ್ಗಡೆ ಓಪನ್ ಆಯಿತು ಅಂದರೆ ಏನು ಮಾಡಬೇಕು, ಇದನ್ನ ನಾವು ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು ಟ್ರೇಡ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಸಿಗ್ತಾ ಹೋಗ್ಬೋದು. 25,300, 350, 400 ಎವ್ರಿ 50 ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್. ಯಾಕೆಂದರೆ ಈಗಲೂ ಕೂಡ ವೀಕ್ ಆಗೇ ಇದ್ದೀವಿ. ತುಂಬ ಏನು ಚೇಂಜ್ ಆಯಿತಾ ಇಲ್ಲ ನೋಡಿ. ಇಲ್ಲಿ ಒಂದು ಮೇಜರ್ ರೆಸಿಸ್ಟೆನ್ಸ್ ಇಲ್ಲೇ ಕೂತಿದೆ 23,400, 450 ಲೆವೆಲಲ್ಲಿ. ಸೊ ಇದ್ರ ಮೇಲ್ಗಡೆ 23,300 ಕೂಡ ಒಂದು ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ಇದ್ರ ಮೇಲ್ಗಡೆ ಓಪನ್ ಆಯಿತು, ಇದನ್ನು ದಾಟ್ ಹೋಗ್ತಾ ಇದೆ ಅಂದರೆ ಇದನ್ನ ಸೆಲೆಕ್ಟ್ ಇಟ್ಕೊಂಡು ಒಂದು 50 ಪಾಯಿಂಟ್ಸ್ನ ಟ್ರಯಲ್ ಮಾಡ್ಕೊತ ಹೋಗ್ಬೋದು. ಆ ಚಾನ್ಸ್ ಇದೆ. ವಾಪಸ್ ಈ ಟೆರಿಟರಿಗೆ ಬರೋಕ್ಕೆ ಆಗುತ್ತಾ ನಿಫ್ಟಿಗೆ ಅನ್ನೋದನ್ನು ನೋಡಬೇಕು. ಎಕ್ಸ್ಪೈರಿನಲ್ಲಿ ನೆಕ್ಸ್ಟ್ ವೀಕಿಂದ ಆಲ್ರೆಡಿ ಚೇಂಜಸ್ ಆಗಿದೆ, ಏನು ಅಂತ ನೋಡೋಣ, ಒಂದ್ಸಲ ಕ್ವಿಕ್ಕಾಗಿ ನೋಡ್ಕೊಂಬರೋಣ. ಸೊ ಐ ಥಿಂಕ್ ಇವತ್ತಿಂದು ಡೇಟಾ ಬಂದಿದೆ ಅಲ್ಲ. ಇವತ್ತು ಆ್ಯಸ್ ಯೂಶುವಲ್ FIಗಳು 4,500 ಕೋಟಿನ ಮಾರಿದ್ದಾರೆ. DIಗಳು 6,159 ಕೋಟಿನ ಬೈ ಮಾಡಿದ್ದಾರೆ. ಹಾಗಾಗಿ ಮಾರ್ಕೆಟಿಗೆ ಒಂದು ಪುಷ್ ಸಿಕ್ಕಿದೆ. 23,200 ಮೇಲ್ಗಡೆ ಕ್ಲೋಸಿಂಗ್ ಆಗಿ. ಬಟ್ FIಗಳು ಏನೂ ಚೇಂಜ್ ಮಾಡ್ಕೊಂಡಿಲ್ಲ ಅವರು. ಕ್ಲೈಂಟ್ ಈಗಲೂ ಕೂಡ ಬುಲ್ಲಿಶ್ ಆಗೇ ಇದ್ದಾರೆ. ಸೊ ನಾಳೆ ನೋಡಿ ಒಂದು ಅವಕಾಶ ಸಿಗುತ್ತಾ ಅಂತ ನೋಡೋಣ. ಕ್ಲೈಂಟ್ ಈಗಲೂ ಕೂಡ ಬುಲ್ಲಿಶ್, ಬಟ್ ಇವತ್ತಿನ ಡೇಟಾದಾಗಿರುತ್ತೆ ಅನಿಸುತ್ತೆ. ನೆಕ್ಸ್ಟ್ ಎಕ್ಸ್ಪೈರಿ ನಾಳೆಯಿಂದ ಗೊತ್ತಾಗ್ತಾ ಹೋಗುತ್ತೆ. ಸೊ ಸ್ಟ್ರಾಂಗ್ ಬೇರಿಶ್ ಆಗಿದ್ರು, ಬಟ್ ಇದು ಇವತ್ತಿನ ಎಕ್ಸ್ಪೈರಿಗೆ ತೋರಿಸ್ತಾ ಇರುತ್ತೆ. ನಾಳೆಯಿಂದ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ 36 ಸ್ಟಾಕ್ಗಳಷ್ಟೇ ನೆಗೆಟಿವ್, ಇನ್ನೆಲ್ಲ ಕೂಡ ಪಾಸಿಟಿವ್ ಆಗಿತ್ತು. ಬ್ಯಾಂಕ್ ನಿಫ್ಟಿ ಔಟ್ ಪಾಸಿಟಿವ್. PSU ಬ್ಯಾಂಕ್ ಇವತ್ತಿನ ಟಾಪ್ ಗೇನರ್. ಹಾಗೆಯೇ IT ಸೆಕ್ಟರ್ ಇವತ್ತಿನ ಟಾಪ್ ಲೂಸರ್. ಬೇರೆ ಎಲ್ಲ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಎಲ್ಲದೂ ಕೂಡ 1% ಮೇಲ್ಗಡೆ ಇದ್ವು ಇವತ್ತು. ಹಾಗೆಯೇ ನಮ್ಮ ಇದ್ರದ್ದು ನಿಫ್ಟಿನಲ್ಲಿ ನೋಡ್ತಾ ಬರೋದಾದರೆ 23,250ರಲ್ಲಿ ಬಂದು ಮ್ಯಾಕ್ಸ್ ಪೇನ್ನ ಅಲ್ಲಿ ಕ್ಲೋಸ್ ಮಾಡಿದ್ರು. 23,250 ಮ್ಯಾಕ್ಸ್ ಪೇನ್ ಇತ್ತು ನಿನ್ನೆಯಿಂದ. ಅದು ಅದೇ ಲೆವೆಲಲ್ಲಿ ಕ್ಲೋಸ್ ಮಾಡೋಕ್ಕೆ ಸಾಧ್ಯ ಆಗಿದೆ. ಸೆನ್ಸೆಕ್ಸ್ ಎಕ್ಸ್ಪೈರಿಗೆ ಏನಾಗ್ತಿದೆ ನೋಡೋಣ. 74,000 ಅಂತ ಹೇಳ್ತಾ ಇದ್ದಾರೆ, ಅಲ್ಲೇ ನಿಂತಿದೆ ಇವಾಗ.
ಸೊ ರೆಸಿಸ್ಟೆನ್ಸ್ 74,000 ನೋಡೋಣ ಅದು ಹಾಗೆ ಉಳಿಯುತ್ತೆ, ಏನು ಕತೆ, ಏನು ಚೇಂಜ್ ಆಗುತ್ತೆ ಅಂತ. ನೆಕ್ಸ್ಟ್ ವಾರದ್ದು ನಿಫ್ಟಿದು ಎಕ್ಸ್ಪೈರಿದು ಏನಾದರೂ ಬಂದಿದೆಯಾ ನೋಡೋಣ, ಒಂದು ನಿಮಿಷ ನೋಡ್ಕೊಂಬಂದ್ಬೋಣ. ನೋಡಿ, ನೆಕ್ಸ್ಟ್ ವಾರಕ್ಕೆ ಆಲ್ರೆಡಿ 23,300 ಮ್ಯಾಕ್ಸ್ ಪೇನ್ ಸೆಟ್ ಆಗಿದೆ. ಇವತ್ತು ದೊಡ್ಡ ಮಟ್ಟಿನಲ್ಲಿ 23,200 ಪೊಸಿಷನ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ, ಬೈಯಿಂಗ್ ಪೊಸಿಷನ್, ಸ್ವಲ್ಪ ಸೆಲ್ಲಿಂಗ್ ಪೊಸಿಷನ್ ಕೂಡ ಆ್ಯಡ್ ಆಗಿದೆ. ಬಟ್ ಕೆಳಗಡೆ ಎಲ್ಲ ಸಪೋರ್ಟೇ ಇದೆ. ಸೊ ಮೇಯ್ನಾಗಿ 23,500 23,400 ಇಲ್ಲೆಲ್ಲ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿದೆ. ಬಟ್ 23,200 ಒಳ್ಳೆ ಸಪೋರ್ಟ್ ಬಿಲ್ಡಪ್ ಆಗಿದೆ ಇವತ್ತು. ಟೂ ಅರ್ಲಿ, ಇನ್ನು ಎಕ್ಸ್ಪೈರಿ ದೂರ ಇದೆ. ಬಟ್ ಅದರಿಂದ ಬಿಕಾಸ್ ಆಫ್ ಇಲ್ಲೆಲ್ಲ ಸ್ಟ್ರಾಂಗ್ ಆಗಿ ಪೊಸಿಷನ್ಗಳು ಆ್ಯಡ್ ಆಗಿರೋದ್ರಿಂದ PCR ಬುಲ್ಲಿಶ್ ಆಗಿ ತೋರಿಸ್ತಾ ಇದೆ. ನೋಡೋಣ ಕ್ರೂಡ್ ಬಿದ್ದಿರೋದ್ರಿಂದ ನಾಳೆ ಏನಾಗುತ್ತೆ ಅಂತ. ಸೊ ಕ್ವಿಕ್ಕಾಗಿ ಗಿಫ್ಟ್ ನಿಫ್ಟಿ ನೋಡೋದಾದರೆ ಗಿಫ್ಟ್ ನಿಫ್ಟಿ ಫ್ಲಾಟ್ ನೆಗೆಟಿವ್ ಆಗಿ ನಡೀತಾ ಇದೆ. ಗಿಫ್ಟ್ ನಿಫ್ಟಿ ಕ್ರೂಡ್ 93ಕ್ಕೆ ಬಂದ್ರೂ ಕೂಡ ನೋಡೋಣ ನಾಳೆ ಎಲ್ಲಿ ಓಪನ್ ಆಗ್ತೀವಿ ಅಂತ. ಬ್ಯಾಂಕ್ ನಿಫ್ಟಿ 2% ಮೇಲ್ಗಡೆ ಹೋಗಿತ್ತು, ಎಲ್ಲ ಸೆಕ್ಟರ್ಗಳು ಕೂಡ ಪಾಸಿಟಿವ್ ಆಗಿತ್ತು. ವೆರಿ ಇಂಪಾರ್ಟೆಂಟ್ಲಿ ಇಂಡಿಯಾ ವಿಕ್ಸು 8.5% ಕರೆಕ್ಷನ್ ಬಂದಿದೆ. ಭಯದ ವಾತಾವರಣ ಕಮ್ಮಿ ಆಗಿತ್ತು. ನಾಳೆನೂ ಹೀಗೆ ಇರುತ್ತಾ ನೋಡೋಣ. ಕ್ರೂಡ್ ಹೀಗೆ ಇದ್ದರೆ ಖಂಡಿತ ಇಂಡಿಯಾ ವಿಕ್ಸ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ, ಮಾರ್ಕೆಟಿಗೆ ಸ್ವಲ್ಪ ಅದು ಪುಷ್ಟಿ ಕೊಡ್ತಾ ಹೋಗುತ್ತೆ. ಸೊ ಗೋಲ್ಡ್ ಸಿಲ್ವರಲ್ಲಿ ದೊಡ್ಡ ಕರೆಕ್ಷನ್ಗಳು ಮುಂದುವರಿತಾ ಇದೆ. ಸಿಲ್ವರಲ್ಲಿ ಒಳ್ಳೆ ಕರೆಕ್ಷನ್ ಆಗ್ತಾ ಇದೆ, ನೋಡ್ತಾ ಇರಿ, ಅಬ್ಸರ್ವ್ ಮಾಡ್ತಾ ಇರೋದನ್ನ. ಸೊ ಜೂನ್ 16-17 ಆ ಟೈಮಲ್ಲಿ ಅವ್ರದ್ದೇನು ಇದು ಬರುತ್ತಲ್ಲ ಫೆಡ್ಡಿಂದು, ಅವಾಗ ನೋಡೋಣ ಏನು ಮಾಡ್ತಾರೆ ಅಂತ. ಸೊ 3% ಕರೆಕ್ಷನ್ ಆಗಿದೆ ಇವತ್ತು. ಗೋಲ್ಡಲ್ಲಿ ಹೆಚ್ಚು ಕಮ್ಮಿ 1% ಕರೆಕ್ಷನ್ ಆಗಿದೆ. ಅದಾದಮೇಲೆ ಬಿಟ್ಕಾಯಿನಲ್ಲಿ ಕೂಡ ಕರೆಕ್ಷನ್ ಚೇಂಜ್ ಆಗ್ತದೆ. ಅಲ್ಲಿ ಐ ಥಿಂಕ್ ಈ ವೀಕಿನ ಫಾಲ್ 2015 ಕಂಪೇರ್ ಮಾಡಿದ್ರೆ ಇದೇ ದೊಡ್ಡದು ಅಂತ ನಾನು ಹೇಳ್ತಾ ಇದ್ರು. ಸೊ ಬಿಟ್ಕಾಯಿನಲ್ಲಿ ತುಂಬ ಒಂದು ಲಾರ್ಜ್ ಫಾಲ್ ಇದು ಅಂತ. ಇಷ್ಟು ಶುರುವಿಂದ ಬಿಟ್ಕಾಯಿನ್ ಇದಾದಾಗಿಂದ ಇಷ್ಟು ದೊಡ್ಡ ಫಾಲ್ ಬಂದಿರಲಿಲ್ಲ ಅಂತ. ಐ ಥಿಂಕ್ ನೋಡೋಣ ಇಲ್ಲೇ ಏನಾಗಿದೆ ಅಂತ. 2015 ಚಾರ್ಟ್ ಇದೆಯಾ ನಮ್ಮ ಹತ್ರ. ಆಗಿಗಿಂತ ಇಷ್ಟು ದೊಡ್ಡ ವೀಕ್ಲಿ ಫಾಲ್ ಆಗಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಬರ್ತಾ ಇರೋಂಥ ವೀಕ್ಲಿ ಫಾಲ್ಗಳು ಈಗ ಸತತವಾಗಿ 4 ದಿನದಿಂದ ಬೀಳ್ತಾ ಇದೀವಲ್ಲ ಆ ಥರ ಅಂತ ನೋಡೋಣ, ಇರ್ಬೋದು. ಹಾಗೆಯೇ ರೂಪಿ 95 ರೂಪಾಯಿ 35 ಪೈಸೆಲ್ಲೇ ಕೂತಿದೆ, ಅಲ್ಲೇನೂ ಕೂಡ ಬದಲಾವಣೆ ಆಗಿಲ್ಲ. ಸೊ ಇದನ್ನು ಬಿಟ್ಟು ಸ್ಪೆಸಿಫಿಕ್ಕಾಗಿ ನ್ಯೂಸ್ ಅಂದರೆ ನಾನು ಆಗಲೇ ಹೇಳ್ದಂಗೆ ಆಯಿಲ್ದೇ ಇವಾಗ ಮೇನ್ ನ್ಯೂಸ್ ಇರೋವಂಥದ್ದು ಅದೇನೆ. ಒಂದಿಷ್ಟು ಇವ್ರದ್ದು IDFC ಬ್ಯಾಂಕು ಮತ್ತು AU ಸ್ಮಾಲ್ ಫೈನಾನ್ಸ್ ಬ್ಯಾಂಕಲ್ಲಿ ಒಂದಿಷ್ಟು ಅಲ್ಲೂ ಕೂಡ ದುಡ್ಡು ಆಚೆ ಈಚೆ ಆಗಿದೆ ವ್ಯವಹಾರ ಅಂತ ಬಂದಿತ್ತು. ಅದು ಯಾಕೆ ಬ್ಯಾಂಕ್ಗಳದ್ದು ಬರ್ತಾ ಇದೆ. ಬಟ್ ಬ್ಯಾಂಕ್ ನಿಫ್ಟಿ ಅಂತೂ ಇವತ್ತು ಸ್ಟ್ರಾಂಗ್ ಆಗಿದೆ. IT ಕಂಪ್ನಿಗಳೆಲ್ಲ ಇವಾಗ ನಾವು ಏಜೆಂಟ್ ಬಿಲ್ಡ್ ಮಾಡ್ತೀವಿ ಈ ಥರ ಅನ್ನೋದನ್ನ ಸ್ಟೇಟ್ಮೆಂಟ್ ಕೊಡೋದು ಹೇಳ್ತಾ ಇದ್ದಾರೆ. ಇವತ್ತು ಐ ಥಿಂಕ್ ಇವ್ರು ಹೇಳಿದಾರಲ್ವಾ, ಯಾರು TCSನ CEO ಹೇಳಿದ್ದಾರೆ, ನಾವು ಸಿಕ್ಕಾಪಟ್ಟಿ ಏಜೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡ್ತೀವಿ, ಈ ಥರ ಮಾಡ್ತೀವಿ ಅಂತ. ಎಲ್ಲ ಕಡೆ ಅದೇ ನಡೀತಾ ಇದೆ ಇವಾಗ. ಫ್ಲೆಕ್ಸ್ ಫ್ಯೂಯಲ್ ಕಾರ್ಗಳು ಬರ್ತಾ ಇದೆ, ಹಾಗಾಗಿ ಸದ್ಯದಲ್ಲೇ ಹೈಕ್ ಕೂಡ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ಒಂದಿಷ್ಟು ಕಾರ್ಗಳಲ್ಲಿ ಚೇಂಜಸ್ಗಳಾಗ್ಬೋದು ಅಂತ ಆಲ್ರೆಡಿ ಒಂದಿಷ್ಟು ರೈಸ್ ಮಾಡಿರ್ಬೋದು. ಸೊ ಅದೆಲ್ಲ ಒಂದಿಷ್ಟು ನಡೀತಾ ಇದೆ. ಹಾಗೆಯೇ ಬ್ಯಾಂಕ್ ನಿಫ್ಟಿ ಇಷ್ಟು 1.5% ಮೇಲ್ಗಡೆ ಕೊಟ್ಟರು ಕೂಡ HDFC ಬ್ಯಾಂಕು ಏನು ಇವತ್ತು ಫ್ಲ್ಯಾಟ್ ಆಗಿತ್ತು. ಅದಕ್ಕೆ ಅಲ್ಲಿ ಏನೋ ಒಂದು ನಡೀತಾ ಇದೆಯಲ್ಲ ಅವ್ರದ್ದು ಬ್ಯಾಂಕ್ ಒಳಗಡೆ, ಅದೆಲ್ಲ ಕಾರಣ ಆಗಿದೆ. ನೋಡಿ, ಎಲ್ಲ ಸ್ಟಾಕ್ಗಳು ರ್ಯಾಲಿ ಆದರೂ ಕೂಡ HDFC ಬ್ಯಾಂಕಲ್ಲಿ ಇವತ್ತು ರ್ಯಾಲಿ ಆಗಿಲ್ಲ. ಜೊತೆಗೆ ಮೇನಲ್ಲಿ ಇಂಡಿಯಾದಲ್ಲಿ LPG ಡಿಮ್ಯಾಂಡು 20% ಬಿದ್ದೋಗಿದೆ ಅಂತ ಬಂದಿತ್ತು. ಸೊ ಸಬ್ಸಿಡಿ ಅನ್ನೋದೇನು ಇರಲಿಲ್ಲ, ಇವಾಗ ಬಿಟ್ಟಾಗಿತ್ತು. ಬಟ್ 9 ಸಿಲಿಂಡರ್ ಏನೋ ಕೊಡ್ತಾ ಇದ್ರಲ್ಲ ಒಂದು ಫ್ಯಾಮಿಲಿಗೆ 1 ವರ್ಷಕ್ಕೆ, ಅದನ್ನು ಕಮ್ಮಿ ಮಾಡ್ತಾರೆ ಆ ಥರ ಅಂತ ಬಂದಿತ್ತು. ಇನ್ನು ಅಫಿಷಿಯಲ್ ಸೋರ್ಸಿಂದ ಬಂದಿಲ್ಲ, ಹಾಗಾಗಿ ಈಗಲೇ ಹೇಳಿದ್ರೆ ತಪ್ಪಾಗ್ತಾ ಹೋಗುತ್ತೆ ನಾನು. ಹಾಗೆಯೇ ಇನ್ನಿಷ್ಟೇನು ಝೊಮ್ಯಾಟೊ, ಸ್ವಿಗ್ಗಿ ಇವರೆಲ್ಲ ಕೂಡ ಇವತ್ತು ರ್ಯಾಲಿ ಆಗ್ತಾ ಹೋದರು. ಝೆಪ್ಟೋ ಅವರು IPO ಪೇಪರ್ಗೆ ಸಬ್ಮಿಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ಇವೆಲ್ಲ ಜಾಸ್ತಿ ಆಗ್ತಿದೆ. ಕ್ವಿಕ್ ಕಾಮರ್ಸ್ ಅಂತ ಏನು ಬರುತ್ತೆ, 10 ನಿಮಿಷ 15 ನಿಮಿಷ ಅರ್ಧ ಗಂಟೆ ಡೆಲಿವರಿ, ಅದರಲ್ಲಿ ಕಾಂಪಿಟೇಟರ್ ಅಲ್ವಾ, ಸ್ವಿಗ್ಗಿಗೆ ಝೊಮ್ಯಾಟೋಗೆ ಝೆಪ್ಟೋ ಕಾಂಪಿಟೇಟರ್, ಅವ್ರ IPO ಬರ್ತಾ ಇದೆ ಅಂದ್ರೂ ಕೂಡ ಇನ್ನೂ ಇದು ಮೇಲ್ಗಡೆನೇ ಹೋಗಿದೆ. ಇದಿಷ್ಟು ಕಂಡಿದ್ದಂಥ ನ್ಯೂಸ್ಗಳು, ಬೇರೆದೇನು ಹೆಚ್ಚಿಗೆ ಕಾಣಿಸ್ತಾ ಇಲ್ಲ. ಟ್ರಂಪ್ ಅವ್ರು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದಾರೆ, ನಮ್ಮದೇ ವಿಕ್ಟ್ರಿ ನಮ್ಮದೇ, ಅಮೆರಿಕದ್ದೇ ಈ ಇರಾನ್ ಸಂಘರ್ಷದಲ್ಲಿ ಅಂತ ಇನ್ನು 2 ವಾರದಲ್ಲಿ ಘೋಷಣೆ ಆಗಿಬಿಡುತ್ತೆ. ಈ ವಾರ ಇನ್ನೊಂದು 2 ದಿನದಲ್ಲಿ ಫೈನಲ್ ಸ್ಟೇಜಿಗೆ ತಲುಪಿದೆ ಅಂತ ಈ ಥರ ಹೇಳೇ 1 ತಿಂಗಳಾಗ್ತಾ ಬಂತು. ಬಟ್ ಮತ್ತೆ ಹೇಳಿದ್ದಾರೆ ಫೈನಲ್ ಸ್ಟೇಜಿಗೆ ತಲುಪುತ್ತೆ ಇನ್ನು 2 ದಿನದಲ್ಲಿ, ಇನ್ನು 2 ವಾರದಲ್ಲಿ ಅಮೆರಿಕ ವಿಕ್ಟೋರಿಯಸ್ ಈ ಯುದ್ಧದಲ್ಲಿ ಅಂತ ಘೋಷಣೆ ಮಾಡ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ಅಷ್ಟು ಸುಲಭವಾಗಿ ಇದ್ದರೆ ಚೆನ್ನಾಗಿರುತ್ತೆ. ನೋಡೋಣ, ಅದೆಲ್ಲದಕ್ಕೂ ದಿಕ್ಸೂಚಿ ಯಾವುದು ನಮಗೆ ಕ್ರೂಡೇನೆ. ಕ್ರೂಡ್ ಎಲ್ಲಿ ತನಕ 100 ಕೆಳಗಡೆ ಇದೆಯೋ ಅಲ್ಲಿ ತನಕ ಎಲ್ಲ ಒಂದಿಷ್ಟು 95ಗಿಂತ ಕೆಳಗಡೆ ಇದ್ದಾರೆ ಅಂದರೆ ಎಲ್ಲ ತಿಳಿ ಆಗ್ತಾ ಇದೆ ಅಂತ, 95ರಿಂದ 100 ಇದೆ ಅಂದರೆ ಕಾಶಿಯಸ್ ಇದೆ ಅಂತ, ಮತ್ತೆ 100 ಮೇಲ್ಗಡೆ ಹೋಯಿತು ಅಂದರೆ ಪರಿಸ್ಥಿತಿ ಕೈ ಮೀರಿ ಹೋಗಿದೆ ಅಂತ. ಕ್ರೂಡೇ ಇವಾಗ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಎಲ್ಲ ಇಂಡೆಕ್ಸ್ಗಳಿಗಿಂತ, ಹಾಗಾಗಿ ಅದನ್ನ ಫಾಲೋ ಮಾಡ್ತಾ ಇರೋಣ ಅಂತ ಕೇಳ್ಕೊತೀನಿ. ಮತ್ತೊಂದು ಫಿನ್ಫ್ಯಾಕ್ಟ್ಸ್ನೊಂದಿಗೆ ಭೇಟಿ ಆಗೋಣ. ಈ ವಿಡಿಯೋ ಇಷ್ಟಾಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2026 ನಮ್ಮ ಚಾನಲ್ನ ಮಿಷನ್ ಎಲ್ಲರಿಗೂ ಗೊತ್ತಿದೆ, ಇನ್ವೆಸ್ಟ್ ವಿತ್ ಇಂಟೆಂಟ್. ಕೆಲವರು ಕಮೆಂಟ್ ಮಾಡಿ ಕೆಲವೊಂದು ಸ್ಪೆಸಿಫಿಕ್ ಮಾಹಿತಿ ಬಗ್ಗೆ ಕೇಳಿದಿರಾ. ಐ ಥಿಂಕ್ ಸ್ಮಾಲ್ ಕೇಸ್ ಬಗ್ಗೆ ಒಬ್ಬರು ಕೇಳಿದ್ರಿ, ಅದನ್ನು ನೋಡ್ತೀನಿ. ಒಂದಿಷ್ಟು ಜನ ಕಮೆಂಟ್ ಮಾಡಿದ್ರಿ. ಸೊ ಅದನ್ನ ಸಾಧ್ಯವಾದರೆ ಅದನ್ನ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡೋಣಂತೆ. ಇಲ್ಲಾಂದರೆ ನಿಮ್ಮ ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ, ದಯವಿಟ್ಟು ಚೆಕ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.